ನಾನು ನಿಮ್ಮ ಪ್ರೀತಿಯ ಪರಿಚಯ ಚಾನಲ್ ಶಿವಶಂಕರ್. ಪರಿಚಯ ಚಾನಲ್ನ ಉದ್ದೇಶ ಇಷ್ಟೇ, ತಿಂಗಳಲ್ಲಿ ಬರೋ 4 ಶನಿವಾರದಲ್ಲಿ ಮೊದಲನೇ ಶನಿವಾರ ಹಿಂದೂ ದೇವಸ್ಥಾನಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ. 2ನೇ ಶನಿವಾರ ಪ್ರತಿಭಾ ಪರಿಚಯ, ಅಂದರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರೋಂಥ ಸ್ಥಳೀಯರು, ಅಂದರೆ ಲೋಕಲ್ ಟ್ಯಾಲೆಂಟೆಡ್ ಏನಿರ್ತಾರೆ ಅಂಥ ಪರ್ಸನ್ ಪರಿಚಯ ಮಾಡಿಕೊಡ್ತೀವಿ. 3ನೇ ವಾರ ಮಳೆಗಾಲದ ಮುತ್ತುಗಳು, ಅಂದರೆ ನೀರು, ಪ್ರಕೃತಿ, ಬೆಟ್ಟ ಗುಡ್ಡ ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿ ಚೆನ್ನಾಗಿ ಕಾಣೋದ್ರಿಂದ ಮಳೆಗಾಲದಲ್ಲಿ ಮಾತ್ರ ತೆಗೆಯೋಂಥ ವೀಡಿಯೋಗಳಿವು. ಅಂದರೆ ಪಿಕ್ನಿಕ್ ಪ್ಲೇಸು, ಟೂರಿಸ್ಟ್ ಪ್ಲೇಸು, ಲೋಕಲ್ ಟೂರಿಸ್ಟ್ ಪ್ಲೇಸ್ ಅನ್ಬೋದು, ಆ ಥರದವು ಮಾಡಿಕೊಡ್ತೀವಿ. ಈ ನಾವು 3 ವಾರಗಳಲ್ಲಿ ಒಂದೊಂದು ಸಂಚಿಕೆ ಮಾಡ್ತೀವಿ ನಾವು. ಈ ವಾರದ ಈಗ ಹೇಳ್ರಿ ಬಯೋಗ್ರಫಿ ಫುಲ್. ನಾನು ಜಿ ನಾಗೇಂದ್ರಪ್ಪ ಅಂತ, ಚಿತ್ರದುರ್ಗ ಜಿಲ್ಲೆಯಲ್ಲಿ DDPI ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೀನಿ. ನಾನು ಹುಟ್ಟಿದ್ದು ಪಗಡ್ಲಬಂಡೆ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. 3649. ನಮ್ಮ ತಾಯಿ ತಿಮ್ಮಕ್ಕ ಅಂತ, ತಂದೆ ಗೊರಪ್ಪ ಅಂತ. ನನ್ನ ಸ್ವಂತ ಊರು ಪಗಡಲಬಂಡೆ ಆದರೂ ನಾನು ಬೆಳೆದಿದ್ದು ಓದಿದ್ದು ಬಾಲ್ಯದಲ್ಲಿ ಓಬನಹಳ್ಳಿ ಅಂತ ನಮ್ಮ ತಾಯಿ ಊರದು. ಅಲ್ಲಿಂದ ನಾನು ಪರಶುರಾಂಪುರ ಹೈಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿ ಚಿತ್ರದುರ್ಗ ಸರ್ಕಾರಿ ಪದವಿ ಕಾಲೇಜ್ಗೆ PUCಗೆ ಸೇರಿದೆ. PUC, BA, B.Ed ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ ಅಭ್ಯಾಸ ಮಾಡಿದೆ. ಆನಂತರ ನಾನು KPSC ಇಂದ ಆಯ್ಕೆಯಾಗಿ ಪ್ರೌಢಶಾಲಾ ಶಿಕ್ಷಕನಾಗಿ ನೇಮಕಾತಿ ಹೊಂದಿದೆ. ನಾವು ಓದುವಾಗ ತುಂಬ ಕಷ್ಟದ ಜೀವನ. ಆವಾಗ PUC ಇದ್ದ ಮೇಲಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಯಾವುದೇ ಭಾಗದಲ್ಲಿ ಕನ್ನಡ ಮಾಧ್ಯಮ ಶಿಕ್ಷಣ ಇರಲಿಲ್ಲ, ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಮಾತ್ರ. ನಾವು ಆಂಧ್ರದ ಗಡಿಯಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿ ಒಂಥರ ಮಿಶ್ರಣ ಭಾಷೆಯನ್ನ ಮಾತಾಡಿ ಆ ಪರಿಸರದಲ್ಲಿ ಬೆಳೆದು ಇಂಗ್ಲಿಷ್ ಮೀಡಿಯಮ್ಮಲ್ಲಿ ಓದಿದ್ದು ತುಂಬ ಕಷ್ಟ ಆಯಿತು. ಆದರೂ ಎಲ್ಲಿ ಫೇಲ್ ಆಗದೆ ಆಗಿನ ಕಾಲಕ್ಕೆ ಉತ್ತಮ ಅಂಕಗಳನ್ನು ಪಡೆದು ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದು ಬೇಗನೆ ಯಾವುದೇ ಹೆಚ್ಚಿನ ಪ್ರಯತ್ನ ಇಲ್ಲದೆ ಸರ್ಕಾರಿ ನೌಕರಿ ಸಿಕ್ತು ನನಗೆ. ಆಮೇಲೆ ಒಂದು 10 ವರ್ಷ ಕೆಲಸ ಮಾಡಿದ ಮೇಲೆ ಮತ್ತೆ KPSC ಇಂದ ಕ್ಲಾಸ್ 2 ಪರೀಕ್ಷೆ ಬರೆದೆ. ಆವಾಗ ಟಾಪಲ್ಲಿ ನಾನು ಸೆಲೆಕ್ಷನ್ ಆದೆ. ಆ ಸೆಲೆಕ್ಷನ್ ಆಗಿದ್ದರಿಂದ ಕ್ಲಾಸ್ 2 ಆಫೀಸರ್ ಆದೆ. ಆಮೇಲೆ ಒಂದು 10 ವರ್ಷ ಆದಮೇಲೆ ಕ್ಲಾಸ್ 1 ಆಫೀಸರ್ ಆಗಿ 3 ತಾಲೂಕುಗಳಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡಿದೆ. ಆಮೇಲೆ 3 ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕನಾಗಿ ಕೆಲಸ ಮಾಡಿದೆ. ನಾನು ಓದ್ ಕಡೆಯಲ್ಲೆಲ್ಲ ಒಳ್ಳೆ ಬೋಧನೆ, ಗುಣಮಟ್ಟದ ಶಿಕ್ಷಣ, ಉತ್ತಮ ಆಡಳಿತವನ್ನ ನೀಡಲು ಸಾಧ್ಯ ಆಯಿತು. ನಮ್ಮ ಊರಿಗೆ ಪಗಡಲಬಂಡೆಗೆ ಅತ್ಯಂತ ಉತ್ತಮವಾದ ಸೇವೆಯನ್ನು ನಾನು ಮಾಡಿದ್ದೀನಿ. ಆಮೇಲೆ 35 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದೆ. ಈಗ ನಿವೃತ್ತಿ ವೇತನ ಬರ್ತಾ ಇದೆ. ನನಗೆ ನನ್ನ ಮಕ್ಕಳು ಬಹಳ ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗದಲ್ಲಿ ಇದ್ದಾರೆ. ಅವರು ಇಬ್ಬರು ಶಿಕ್ಷಣ ಇಲಾಖೆಯಲ್ಲಿ ಕ್ಲಾಸ್ 1 ಆಫೀಸರ್ಗಳಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ಸಹ ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಸಾಧ್ಯವಾಗಿದ್ದು ನಮ್ಮ ತಾಯಿ, ತಂದೆ, ಆಮೇಲೆ ನನಗೆ ಬಾಲ್ಯದಲ್ಲಿ ಸಹಾಯ ಮಾಡಿದ್ದು ನಮ್ಮ ಸೋದರ ಮಾವುಗಳು. ಅವರು ಸಹಾಯ ಮಾಡಿದ್ದು ನನಗೆ ಹೆಚ್ಚಿನ ಉಪಯುಕ್ತತೆ ಆಯಿತು.
ಆಮೇಲೆ ಉತ್ತಮವಾದ ಆಡಳಿತವನ್ನು ನೀಡಿದ್ದೇನೆ. ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದೇನೆ. ನಿವೃತ್ತಿ ಜೀವನದ ಬಗ್ಗೆ ನಿವೃತ್ತಿ ಜೀವನ ಬಹಳ ಸೊಗಸಾಗಿದೆ ನಂದು. ಆಮೇಲೆ ನಾನು ನಿವೃತ್ತಿ ಆದ್ಮೇಲೆ ಕ್ರೈಸ್ ಶಿಕ್ಷಣ ಸಂಸ್ಥೆಯಿಂದ ಒಂದು 5 ವರ್ಷ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಕೆಲಸವನ್ನ ನೀಡಿದ್ರು. ಅದು ಜಿಲ್ಲೆಯಲ್ಲಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಇಂದಿರಾ ಗಾಂಧಿ ಅವರ ವಸತಿ ಶಾಲೆಗಳಲ್ಲಿ ನಾನು ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡಿದೆ. ಆಮೇಲೆ ಖಾಸಗಿ ಸಂಸ್ಥೆಯವರು ನನ್ನಿಂದ ಹೆಚ್ಚಿನ ಮಾರ್ಗದರ್ಶನ ಉಪಯೋಗವನ್ನ ಪಡೆದುಕೊಂಡಿದ್ದಾರೆ. ಇವತ್ತು ನಾನು ದಾವಣಗೆರೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೆ. ಅಲ್ಲಿ ಮೆಥಡಾಲಜಿ ಅಂತಕ್ಕಂಥ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಇತ್ತು. ಅದನ್ನು 4-5 ವರ್ಷ ಯಾರು ಮಾಡಿರ್ಲಿಲ್ಲ, ಬೋಧನೆ ಮಾಡಿರ್ಲಿಲ್ಲ. ನನಗೆ ನೀವು ಮಾಡ್ತೀರೇನ್ರಿ ನಾಗೇಂದ್ರಪ್ಪ ಅಂತ ನಮ್ಮ ಪ್ರಿನ್ಸಿಪಾಲ್ರು ಕೇಳಿದ್ರು. ಮಾಡ್ತೀನಿ ಸರ್ ಅಂದೆ. ನಾನು ಆ ಮೆಥಡಾಲಜಿ ಆಫ್ ಇಂಗ್ಲಿಷ್ ಅನ್ನ 2 ವರ್ಷ ಬೋಧನೆ ಮಾಡಿದೆ. ಬೋಧನೆ ಮಾಡಿ ಆಮೇಲೆ ನನಗೆ ವರ್ಗಾವಣೆ ಆಯಿತು. ಆವತ್ತು ನನಗೆ ಬೀಳ್ಕೊಡುಗೆ ಸಮಾರಂಭ ಕೊಟ್ಟಾಗ ನಾನು ಅಲ್ಲಿ ಹೋಗಕ್ಕಾಗಲಿಲ್ಲ, ನಾನು ಬೇರೆ ಕಡೆ ಬ್ಯುಸಿಯಾಗಿದ್ದೆ. ಅವತ್ತು ಅಲ್ಲಿ ಇದ್ದವರನ್ನ ಹೊಗಳದ್ ಬಿಟ್ಟು ಅದು ಮಹಿಳೆಯರ ಕಾಲೇಜು, ನನ್ನ ಬೋಧನೆಯನ್ನೇ ಹೆಚ್ಚಾಗಿ ಪ್ರಶಂಸೆ ಮಾಡಿದ್ರು. ಅವ್ರು ಇರ್ಬೇಕಾಗಿತ್ತು ಅಂತ ಕೇಳಿದ್ರು ಅಂತ ಹೇಳಿ ನನಗೆ ಆಮೇಲೆ ಮಾಹಿತಿ ಕೊಟ್ಟರು. ಆಮೇಲೆ ಉತ್ತಮವಾಗಿ ಕೆಲಸ ಮಾಡಿದ್ದಕ್ಕಾಗಿ ಒಳ್ಳೆ ಬೀಳ್ಕೊಡುಗೆಯನ್ನು ಕೊಟ್ಟರು. ಸಾಕಷ್ಟು. ನಮ್ಮ ಊರು ಪಗಟಲ್ ಬಂಡೆಯಲ್ಲಿ ಶಾಲಾ ಕಟ್ಟಡ ಇರಲಿಲ್ಲ. ಒಂದು ಜನತೆ ಮನೆಯಲ್ಲಿ ಶಾಲೆ ನಡೀತಾ ಇತ್ತು. ಅದಕ್ಕೆ ನಿವೇಶನ ಇರಲಿಲ್ಲ. ಒಂದು ಸರ್ಕಾರಿ ನಿವೇಶನ ಇತ್ತು, 5 ಎಕರೆ 20 ಗುಂಟೆ. ಅದನ್ನ ಬೇರೆ ಬೇರೆಯವರು ಆಕ್ರಮಣ ಮಾಡಿಕೊಂಡು ಗುಡಿಸಲುಗಳು, ರೊಪ್ಪಗಳು, ಕಣಗಳು ನಿರ್ಮಾಣ ಮಾಡ್ಕೊಂಡಿದ್ರು. ಆ ಜಾಗವನ್ನ ಡೆಪ್ಯೂಟಿ ಕಮಿಷನರ್ ನಿಂದ ಮಂಜೂರು ಮಾಡಿಸಿ ಆ ಊರಲ್ಲಿ 12 RCC ಕೊಠಡಿಗಳನ್ನ ಕಟ್ಟಿಸಿದ್ದು ನಂದು ಒಂದು ದೊಡ್ಡ ಸಾಧನೆ ಅದು. ಆಮೇಲೆ ಅಲ್ಲಿ ಸರ್ಕಾರಿ ಪ್ರೌಢಶಾಲೆ, 2 ಕಿರಿಯ ಪ್ರಾಥಮಿಕ ಶಾಲೆ ಸ್ಥಾಪನೆ ಮಾಡಿ ಇಡೀ ಜಿಲ್ಲೆಯಲ್ಲೇ ಅತ್ಯಂತ ಗುಣಮಟ್ಟದ ಶಿಕ್ಷಣ ನೀಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟೆ. ಇವತ್ತು ನಮ್ಮೂರು ಒಂಥರ ಪ್ರಗತಿಪರ ಹಳ್ಳಿಯಾಗಿ ಕಂಗೊಳಿಸ್ತಾ ಇದೆ. ಆಮೇಲೆ ಪರಶುರಾಂಪುರದ ಹೋಬಳಿಯಲ್ಲಿ ತುಂಬಾ ಕಟ್ಟಡಗಳು, ಕಾಂಪೌಂಡ್ಗಳು ನಾನು ಕೊಟ್ಟಿದೆ. ಆದ್ರಿಂದ ನನಗೊಂದು ಬಿರುದು ಕೊಟ್ಟಿದ್ರು ಅವರು. ಇವರು ಚಿತ್ರದುರ್ಗ ಜಿಲ್ಲೆಗೆ ಉಪನಿರ್ದೇಶಕರಲ್ಲ, ಚಳ್ಳಕೆರೆ ತಾಲೂಕಿಗೆ ಮಾತ್ರ ಉಪನಿರ್ದೇಶಕರು ಅಂತ ಒಂದು ಬಿರುದನ್ನ ಕೊಟ್ಟಿದ್ರು. ಅಷ್ಟೊಂದು ಕೆಲಸ ನಾನು ನಮ್ಮ ತಾಲೂಕಿನಲ್ಲಿ ಮಾಡಿದ್ದೀನಿ. ಇದು ಒಳ್ಳೆ ಕೆಲಸ. ನನಗೆ ಇದನ್ನ ಜಿಲ್ಲಾ ಪಂಚಾಯತಲ್ಲೂ ಪ್ರಶ್ನೆ ಕೇಳಿದ್ರು. ಗಡಿ ಪ್ರದೇಶ ಸ್ವಾಮಿ, ನಮ್ದು ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಿದೆ, ಆ ಗಡಿ ಪ್ರದೇಶದಲ್ಲಿ ಕಟ್ಟಡಗಳು ಇರ್ಲಿಲ್ಲ, ಅವು ಕೊಟ್ಟಿದ್ದೀನಿ. ಅದಕ್ಕೇನಾದ್ರು ನೀವು ಪ್ರಶಸ್ತಿ ಇದ್ರೆ ನನಗೆ ಕೊಡ್ಬೇಕು ಅಂತ ನಾನು ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಉತ್ತರ ಕೊಟ್ಟಿದ್ದೆ ಅಂತ. ಸಾಕು ಹೇಳಪ್ಪ.